ಹೀರೋ ಆಕ್ಚುಲಿ ನನ್ನ ಪ್ರಕಾರ ವಿಲನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಲಾಸ್ಟ್ ಅಲ್ಲಿ ನನಗೆ ಗೊತ್ತಿಲ್ಲದೆ ಎಮೋಷನಲ್ ಆಗಿದೆ. ಇದು ನಾನು ಯೂಶಲಿ ನೋಡುವಂತಹ ಮೂವಿ ಟೈಪೇ, ಹಾರರ್ ಥ್ರಿಲ್ಲರ್ ಅಥವಾ ಆ ತರದ್ದು. ಅಂಡ್ ಸೈಂಟಿಫಿಕ್ ಆಂಗಲ್ ಕೂಡ ಕೊಟ್ಟಿದ್ದಾರೆ. ಸೊ ಇಟ್ ಡಸಂಟ್ ಫೀಲ್ ಲೈಕ್ ಹಳೆ ಕಾಲದ ತರ ಇರಲಿಲ್ಲ. ಹಳೆ ಕಾಲದ ಅಂಡ್ ಬ್ಯೂಟಿಫುಲ್ ಸೆಟ್, ಎಂಟೈರ್ ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿದೆ. ಆ ಹಳೆ ಕಾಲದ ಮೂವಿ ಹೇಗೆ ನೋಡಿದ್ವಾಗ ಅನಿಸ್ತಿದ್ಯೋ ಅದೇ ತರಾನೇ ಬಂದಿತ್ತು. ಬ್ಯೂಟಿಫುಲ್ಲಿ ಡನ್. ಹೀರೋ ನಿಜ ವಿಲನ್ ಅಲ್ಲ ಸರ್ ಹೇಳೋ ತರ ಆಕ್ಟರ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಆಕ್ಟರ್ ಇದ್ದಾರೆ. ತುಂಬಾ ಚೆನ್ನಾಗಿ ನಡೆದಿದ್ದಾರೆ. ಎಲ್ಲ ಟೀಮ್ಗೂ ಕಂಗ್ರಾಚುಲೇಷನ್ಸ್ ಅಂಡ್ ವೆರಿ ವೆಲ್ ಡನ್ ಸರ್. ಥ್ಯಾಂಕ್ ಯು. ಪ್ರಾರಂಭದಲ್ಲಿ ಇದೇನು ದೇವದ್ ಪಿಕ್ಚರ್ ತೆಗ್ದಿರೆ ಅಂತ ನಮ್ಗೆ ಒಂಥರ ಇದಾಯ್ತು. ಇವರು ಈ ಕಾಲದಲ್ಲೂ ಇನ್ನೂ ಈ ರೀತಿ ದೇವ ಭೂತ ಕೊಳ್ಳಿ ದೇವ ಅಂತೇಳಿ, ಆದ್ರೆ ಬರ್ತಾ ಬರ್ತಾ ಅದ್ರ ಹಿಂದಿನ ವಾಸ್ತವಿಕತೆ ಏನಿದೆ, ಸ್ಟೋರಿ ತುಂಬಾ ಚೆನ್ನಾಗಿದೆ. ಕತೆ ಒಂಥರ ಪತ್ತೆದಾರಿ ಕೊಲೆಗಾರ ಕಂಡುಹಿಡಿಯೋದು ಒಂಥರ ಡಿಫ್ರೆಂಟ್ ಆಗಿದೆ. ತುಂಬಾ ಚೆನ್ನಾಗಿದೆ. ಮೂವಿ ನೋಡಿದೆ, ತುಂಬಾ ಚೆನ್ನಾಗಿದೆ. ಎವ್ರಿ ಮೂಮೆಂಟ್ ವಾವ್ ಅಂದ್ರೆ, ಎಸ್ಪೆಷಲಿ ಫಸ್ಟ್ ಹಾಫ್ ತುಂಬಾ ಒಂದು ವಾವ್ ಫ್ಯಾಕ್ಟರ್ ಅನ್ನೋ ಫೀಲ್ ಆಯ್ತು. ಪ್ಲಸ್ ಇನ್ನೊಂದು ಸೆಕೆಂಡ್ ಹಾಫ್ ಅಲ್ಲಿ ಕಂಪ್ಲೀಟ್ಲಿ ಸಸ್ಪೆನ್ಸ್ ಓಪನ್ ಆಗಿದ್ದು. ಮೂವಿ ಓವರ್ ಆಲ್ ತುಂಬಾ ಚೆನ್ನಾಗಿದೆ. ಮೂವಿ ನಿಜ ಚೆನ್ನಾಗಿತ್ತು. ವಿಲನ್ ಅನಿರುದ್ಧ್ ಭಟ್ ಅವರು ಸೂಪರ್ ಆಗಿ ಮಾಡಿದ್ದಾರೆ. ಸೆಕೆಂಡ್ ಹಾಫ್ ಮಾತ್ರ ಸಕ್ಕತ್ತಾಗಿತ್ತು. ಆಮೇಲೆ ಫಸ್ಟ್ ಟೈಮ್ ಡೈರೆಕ್ಷನ್ ಅಂತೆ, ನಿಜ ಅನಿಸ್ತಿಲ್ಲ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿದ್ದಾರೆ ಅಂತ. ಮಾತ್ರ ಸೂಪರ್ ಆಗಿ ಮಾಡಿದ್ದಾರೆ. ಟ್ವಿಸ್ಟ್, ಮ್ಯೂಸಿಕ್ ಅರ್ಜುನ್ ಜನ್ಯ ಸರ್ ಪ್ರತಿ ಸಲ ಹೆಂಗ್ ಮಾಡ್ತಾರೆ, ಕಿಕ್ಕಿರೋ ಮ್ಯೂಸಿಕ್ ಇದೆ. ಏನ್ ಹೇಳಿ, ಮೂವಿ ಎಲ್ಲರೂ ಬಂದು ನೋಡ್ಬೇಕು. ಚೆನ್ನಾಗಿ ಮಾಡಿದ್ದಾರೆ. ರಾಜ್ಬಿ ಶೆಟ್ರು, ಅನಿರುದ್ಧ್ ಭಟ್ ಸರ್ ಎಲ್ಲ ಸೂಪರ್. ಮೂವಿ ಚೆನ್ನಾಗಿತ್ತು, ಸೂಪರ್ ಮೂವಿ ಚೆನ್ನಾಗಿದೆ. ಇನ್ನೊಂದ್ಸಲ ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಇಂಟರ್ವಲ್ ಬ್ಲಾಕ್ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ. ನೈಸ್ ಮೂವಿ, ಸೂಪರ್ ಮೂವಿ. ಕಲಾ ಸರಸ್ವತಿಯ ಪುತ್ರ ನಮ್ಮ ರಾಜ್ಬಿ ಶೆಟ್ಟಿ. ಸೂಪರ್ ಮೂವಿ. ಕನ್ನಡದಲ್ಲಿ ಈ ತರ ಬಂದಿಲ್ಲ. ಸೆಕೆಂಡ್ ಹಾಫ್ ಚೆನ್ನಾಗೈತೆ. ವಿಲನ್ ಸೂಪರ್. ಮೂವಿ ತುಂಬಾ ಚೆನ್ನಾಗಿತ್ತು. ವಿಲನ್ ಆಕ್ಟಿಂಗ್ ತುಂಬಾ ಚೆನ್ನಾಗಿತ್ತು. ವಿಲನ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಮೂವಿ, ವೆರಿ ನೈಸ್. ಸೂಪರ್ ಆಗಿದೆ, ಸೂಪರ್. ಗೋಸ್ಟ್ ರೈಡರ್ ಬಂದಿದ್ದಾರೆ ಈಗ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ. ಎಲ್ಲರೂ ಬಂದು ಸಿನಿಮಾ ಬಂದು ನೋಡ್ಬೇಕು. ತುಂಬಾ ಒಳ್ಳೆ ಸಿನಿಮಾ, ತುಂಬಾ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ, ತುಂಬಾ ಇಷ್ಟ ಆಗುತ್ತೆ. ಸೂಪರ್ ಸರ್, ಸೂಪರ್. ವಿಲನ್ ಆಕ್ಟಿಂಗ್ ಸೂಪರ್. ಫಿಲಮ್ ಆಕ್ಚುಲಿ ತುಂಬಾ ಸಖತ್ತಾಗಿದೆ. ಆಮೇಲೆ ಪ್ಲಾಟ್ ಅಂತೂ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ. ಸಸ್ಪೆನ್ಸ್ ಥ್ರಿಲ್ಲರ್ಗೆ ಮ್ಯೂಸಿಕ್ ಮತ್ತೆ ಆಕ್ಟಿಂಗ್, ವಿಲನ್ ಆಕ್ಟಿಂಗ್ ಅಂತೂ ನಾವು ಎಕ್ಸ್ಪೆಕ್ಟ್ ಮಾಡಕ್ಕೆ ಆಗಲ್ಲ. ಕಂಪ್ಲೀಟ್ಲಿ ಅನ್ಎಕ್ಸ್ಪೆಕ್ಟೆಡ್ ಮೂವಿ. ಸಖತ್ತಾಗಿದೆ, ಮಸ್ಟ್ ವಾಚ್ ಮೂವಿ. ಸರ್ ಫಿಲಮ್ ಮಾತ್ರ ಸಖತ್ತಾಗಿದೆ. ಬರೀ ಮಲಯಾಳಂ ಅಲ್ಲಿ ಅಂತ ಸಿನಿಮಾ ನೋಡ್ತಾ ಇದ್ವಿ, ಫಸ್ಟ್ ಟೈಮು ಕನ್ನಡದಲ್ಲಿ ಒಂದು ಒಳ್ಳೆ ಸಿನಿಮಾ ಬಂದಿದೆ. ಪ್ರತಿಯೊಬ್ರು ಕನ್ನಡಿಗರು ಬಂದು ನೋಡ್ಬೇಕು ಅಂತ ಹೇಳ್ತೀನಿ. ಸ್ಕ್ರೀನ್ ಪ್ಲೇ ಮಾತ್ರ ನೆಕ್ಸ್ಟ್ ಲೆವೆಲ್. ವಿಲನ್ ಪರ್ಫಾರ್ಮೆನ್ಸ್ ಸೂಪರ್ ಆಗಿದೆ. ಮೇನ್ಲಿ ರಾಜ್ಬಿ ಶೆಟ್ಟಿ ಅವರು ನೆಕ್ಸ್ಟ್ ಲೆವೆಲ್ಗೆ ಸಿನಿಮಾನ ತಗೊಂಡು ಹೋಗ್ತಾರೆ ಅಂತ ಗ್ಯಾರಂಟಿ ಇದೆ. ಅದಂತೂ 200% ಹೇಳ್ತೀನಿ. ಮಿಸ್ ಮಾಡದೆ ಥಿಯೇಟರ್ ಬಂದು ಸಿನಿಮಾ ನೋಡಿ. ಸರ್ ತುಂಬಾ ಚೆನ್ನಾಗಿದೆ. ಸಸ್ಪೆನ್ಸ್ ಇದೆ, ಫಿಲಮ್ ಥ್ರಿಲ್ಲರು ಇದೆ. ಕ್ರಾಂತಿ ಕುಮಾರ್ ಅವ್ರ ರೈಟಿಂಗ್ ಚೆನ್ನಾಗಿದೆ. ಆಮೇಲೆ ಒಂದು ಸಾಂಗ್ ಬರ್ತಿದ್ದಾರೆ ರೈಟರ್ ಕ್ರಾಂತಿ ಕುಮಾರ್ ಅವ್ರು, ಚೆನ್ನಾಗಿದೆ. ಡೈರೆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟ್ರು. ಹೊಸ ವಿಲನ್ ಮಾಡಿದ್ದಾರೆ ಇದರಲ್ಲಿ. ಅವರು ಲಾಸ್ಟ್ ಅಲ್ಲಿ ಬಂದ್ರು ತುಂಬಾ ಥ್ರಿಲ್ಲಿಂಗ್ ಆಗಿ ಮಾಡಿದ್ದಾರೆ. ಫಸ್ಟ್ ಹಾಫ್ ಅದಕ್ಕಿಂತ ಚೆನ್ನಾಗಿ ಸೆಕೆಂಡ್ ಹಾಫ್ ಎರಡು ಚೆನ್ನಾಗಿದೆ. ಸರ್ ತುಂಬಾ ಚೆನ್ನಾಗಿದೆ. ಬಂದು ಎಲ್ಲ ಥಿಯೇಟರ್ ಅಲ್ಲೇ ಕನ್ನಡ ಮೂವೀಸ್ ನೋಡಿ. ತುಂಬಾ ಚೆನ್ನಾಗಿದೆ ಮೂವಿ. ಒಳ್ಳೆ ಮೂವಿ, ಫುಲ್ ಥ್ರಿಲ್ಲಿಂಗ್ ಆಗಿದೆ. ಸಸ್ಪೆನ್ಸ್ ಕೊನೆವರೆಗೂ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಒಳ್ಳೆ ಮೂವಿ, ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಸ್ಟೋರಿನೂ ಚೆನ್ನಾಗಿದೆ. ವಿಲನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ.